ನಮಸ್ಕಾರ. ರುಚಿ ಅಭಿರುಚಿ ತಾರೆಗಳ ಸಮರಸಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ. ಜೀವಿಸಲು ಉಸಿರಾಟ ಅಗತ್ಯ, ಉಸಿರಾಡಲು ಹೃದಯ ಅಗತ್ಯ, ಹೃದಯಕ್ಕೆ ಪ್ರೀತಿ ಅಗತ್ಯ, ಪ್ರೀತಿಗೆ ಸಂಗಾತಿ ಅಗತ್ಯ, ಸಂಗಾತಿಗಳ ಸಂಸಾರವೆಂಬ ದೋಣಿಗೆ ಸಾಮರಸ್ಯವೆಂಬ ಹರಿಗೋಲು ಅಗತ್ಯ. ಇಂತಹ ಸಾಮರಸ್ಯದ ಸರಿ ಜೋಡಿಯೊಂದು ನಮ್ಮ ರುಚಿ ಅಭಿರುಚಿ ಅಡಿಗೆ ಮನೆಗೆ ಬರ್ತಾ ಇದೆ. ಈ ಜೋಡಿ ಯಾರು ಗೊತ್ತಾ? ಕಿರುತೆರೆ ಹಾಗೂ ಹಿರಿತೆರೆಯ ಖ್ಯಾತ ನಟ ನಿರ್ದೇಶಕ ಹೇಮಂತ್ ಹೆಗಡೆ ಹಾಗೂ ಅವರ ಧರ್ಮಪತ್ನಿ ದೀಪಾ ಹೇಮಂತ್. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಬನ್ನಿ. ಹಾಯ್ 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 ಹಲೋ, ವೆಲ್ಕಮ್ ಟು ರುಚಿ ಅಭಿರುಚಿ ತಾರೆಗಳ ಸಮರಸ. ನೀವಿಬ್ರು ಒಟ್ಟಿಗೆ ನಮ್ಮ ಅಡ್ಗೆ ಮನೆಗೆ ಬಂದಿದ್ದೀರಾ, ಹೇಗೆ ಅನಿಸ್ತಾ ಇದೆ? we are really happy ನನಗೆ ಸ್ವಲ್ಪ ಟೆನ್ಷನ್ ಆಗ್ತಾ ಇದೆ, bit excited. ಇವ್ರು ಹೇಗೆ ಅಡ್ಗೆ ಮಾಡ್ತಾರೆ ಅಂತ ನೋಡಕ್ಕ. ಹೌದು, and maybe after 10 years we are coming in for the show. first time we are First attending time a we are television coming show. television. Great. So thank you for coming here. ಹಾಗಾದ್ರೆ ಫಸ್ಟ್ ನಾನು ಅದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ಹಾಗಾದ್ರೆ ಅಡ್ಗೆ ಶುರು ಮಾಡ್ಬಿಡೋಣವಾ? Yes, and he'll start first. ಅವ್ರು ಮೊದ್ಲೇ ಟೆನ್ಷನ್ ಆಗಿದ್ದಾರೆ, ಪರವಾಗಿಲ್ವಾ? ಪರವಾಗಿಲ್ಲ, he'll do it. ಧೈರ್ಯ ತುಂಬಿದ್ದೀರಾ ನೀವು ಅಡಿಗೆ ಮನೇಲಿ ಧೈರ್ಯವಾಗಿ ಅಡಿಗೆ ಮಾಡಿ ಅಂತ? ಮಾಡ್ತಿರ್ತಾರೆ ಯಾವಾಗಾರು ನನ್ಗೆ ಮಗಳಿಗೆ. ಹೌದಾ? ಓಕೆ, ಹಾಗಾದ್ರೆ ನೀವು ರಿಲ್ಯಾಕ್ಸ್ ಆಗಿ ಇವ್ರ ಹತ್ರ ಅಡಿಗೆ ಮಾಡಿಸ್ತೀನಿ. Sure, ಓಕೆ, all the best. ಮೇಡಮ್ ರಿಲ್ಯಾಕ್ಸ್ ಮಾಡ್ಕೋತಿದ್ದಾರೆ, ನೀವು ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿ ಅಡಿಗೆ ಮಾಡಿ. ಸರಿ, ಡೈರೆಕ್ಷನ್ ಎಷ್ಟು ಈಸಿಯಾಗಿ ಮಾಡ್ತೀರೋ ಬಹಳ ಅಷ್ಟೇ ಈಸಿಯಾಗಿ ಅಡಿಗೆನೂ ಮಾಡಿ. ಇಷ್ಟೊಂದು ಈಸಿ ಅಲ್ಲ ಇದು. ಆಕ್ಚುಲಿ ಈಸಿ. ನೋಡೋಣವಾ? ಶುರು ಮಾಡೋಣವಾ? Okay, sure. ಏನ್ ಅಡಿಗೆ ಮಾಡ್ತಿದ್ದೀರಾ? ಇವತ್ತು ಗೊಜ್ಜಿನ ಆಂಬೋಡೆ. ಗೊಜ್ಜಿನ ಆಂಬೋಡೆ. ಓಕೆ, ಇಂಟ್ರೆಸ್ಟಿಂಗ್ ಆಗಿದೆ. ಏನೇನ್ ಸಾಮಗ್ರಿಗಳು ಬೇಕಂತ ಹೇಳ್ತೀರಾ? ಹುಣಸೆ ರಸ, ಉಪ್ಪು, ಬೆಲ್ಲ, ತುರ್ದ್ ಕೊಬ್ಬರಿ, ಒಣಮೆಣಸಿನಕಾಯಿ, ಆಂಬೋಡೆ, ತುಪ್ಪ ಮತ್ತೆ ಸಾಸಿವೆ. ಓಕೆ, ಬಹಳ ಕಡಿಮೆ ಇದೆ ಸಾಮಗ್ರಿಗಳು. ಶುರು ಮಾಡ್ಬಿಡೋಣವಾ? Oh, yes, ಒಲೆ sure. ಹಚ್ಚಲಾ? ಮೊದ್ಲಿಗೆ ಏನ್ ಮಾಡ್ಬೇಕು? ಫಸ್ಟ್ ಹುಣಸೆ ರಸ ಕೊಡಿ. ತಗೊಳ್ಳಿ. ಓಕೆ, ಅಂದ್ರೆ ನಾವ್ ಎಷ್ಟು ಆಂಬೂಡೆ ತಗೋತೀವೋ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ ಎಷ್ಟು ಹುಣಸೆ ಹಣ್ಣು ಬೇಕು ಅಂತ ಅಲ್ವಾ? ಈಗ ಉಪ್ಪ, ಉಪ್ಪು, ಒಂದು ಚಮಚ, ಉಪ್ಪು ಮತ್ತು ಬೆಲ್ಲನ ಹಾಕಿದಿರಾ, ಅದು ಹೌದು. ಕುದಿಬೇಕಾ? ಕುದಿಬೇಕು. ತಗೊಳ್ಳಿ. ಇದು ಎಷ್ಟು ಹೊತ್ತು ಕುದಿಬೇಕು? ಇದು ಸುಮಾರು ಒಂದು 15 ನಿಮಿಷ ಕುದಿಬೇಕು. ಓಕೆ, ಅಷ್ಟೊತ್ತಿಗೆ ಏನಾದ್ರು ಮಾಡ್ಕೋಬಹುದಲ್ವಾ? ಹೌದು, ಈಗ ನಾವು ಕಾಯಿ ಇದೆ, ಒಣಮೆಣಸಿನಕಾಯಿ ಇದೆ, ಹಾ ಏನ್ ಮಾಡ್ಕೊಳ್ಳೋಣ? ಈಗ ಇದನ್ನೆಲ್ಲ ಕೊಡಿ, ಕೊಬ್ಬರಿ ಇದನ್ನ ಕೊಟ್ರೆ ಅದನ್ನೊಂದು ಪೇಸ್ಟ್ ಮಾಡ್ಕೊಂಡ್ಬಿಡೋಣ. ಓಕೆ, ತಗೊಳ್ಳಿ. ಮಿಕ್ಸಿ Okay. ಆ ಕಡೆನಿದೆ. ಸಾಸಿವೆ ಸಾಕಷ್ಟು? ಹಾ, ಎಷ್ಟು ಸಾಕು. ಜಾಸ್ತಿ ಹಾಕಿದ್ರೆ ಕಹಿ ಬರುತ್ತೆ ಅಲ್ವಾ? ಹೌದು ಹೌದು. ಹಾ, ಈಗ ಇದನ್ನ ಇದಕ್ಕೆ ಹಾಕ್ಬೇಕು. ಇದು ಕುದಿಬೇಕಲ್ವಾ? ಹಾ, ಈಗ ಇದು ಕುದ್ಮೇಲೆ ಆ ಆಂಬೋಡೆಗಳನ್ನ ಆಸ್ ಎ ಹೋಲ್ ಆದ್ರೂ ಹಾಕ್ಬೋದು, ಇಲ್ಲ ಪೀಸ್ ಪೀಸ್ ಮಾಡಿ ಹಾಕ್ಬೋದು. ಈಗ ನೀವು ಆಂಬೋಡೆ ಇದಕ್ಕೆ ಅಂತ ಮಾಡಿದಿರಾ, ಬೈ ಚಾನ್ಸ್ ಈಗ ಹಬ್ಬದಲ್ಲಿ ಆಂಬೋಡೆ ಎಲ್ಲ ಮಾಡ್ತೀವಿ, ಮಿಕ್ಕೋಗಿರುತ್ತೆ ಆಂಬೋಡೆ, ಅದ್ರಲ್ಲೂ ಮಾಡ್ಬೋದಾ? ಹೌದು, ಅದ್ರಲ್ಲೂ ಮಾಡ್ಬೋದು, ಅದ್ರಲ್ಲೂ ಮಾಡ್ಬೋದು. ಇನ್ನೆಷ್ಟೊತ್ತು ಕುದಿಬೇಕಿದು? ಆಯ್ತು, ಇನ್ನು ನಾವು ಹಾಕ್ಬೋದು. ಆಂಬೋಡೆ ಕೊಟ್ಬಿಡ್ಲಾ? ಇದನ್ನ ಪೀಸ್ ಮಾಡಿ ಹಾಕೋಣ. ಪೀಸ್ ಮಾಡಿ ಹಾಕಿದ್ರೆ ತಿನ್ನಕ್ ಈಸಿ ಆಗತ್ತೆ ಅಲ್ವಾ? ಇದ್ರ ಜೊತೆಗೆ ಈ ಆಂಬೋಡೆನ ಯೂಶುವಲಿ ನಾವು ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ಮೊಸರಲ್ಲಿ ಹಾಕೊಡೋರು, ಅದು ಬಹಳ ಚೆನ್ನಾಗಿರುತ್ತೆ. ಲೈಕ್ ಮೊಸರು ಆಂಬೋಡೆ ಅಂತ ಹೇಳೋರು.
ಈಗ ದಹಿ ವಡ ಅಂತ ಸಿಗುತ್ತಲ್ಲ ಆ ತರ. ಕರೆಕ್ಟ್ ಆ ತರ. ಇದಕ್ಕೆ ಎಣ್ಣೆ ಏನು ಬೇಕಾಗಿಲ್ಲ ಅಲ್ವಾ? ಇಲ್ಲ, ಎಣ್ಣೆ ಬೇಕಾಗಿಲ್ಲ. ಆಮೇಲೆ ಇಫ್ ಯು ಆಡ್ ಘೀ, ತುಪ್ಪ ಆಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಕೊಟ್ಬಿಡ್ಲಾ ಹಾ, ಈಗ್ಲೇ? ಕೊಡಿ ಕೊಡಿ. ಸೊ ಗೊಜ್ಜು ಆಂಬೋಡೆ ರೆಡಿ ಇದೆ. ಓಕೆ, ಏನು ಚೆನ್ನಾಗಿಲ್ಲ ಅಂದ್ರೆ ಬೈಬೇಡಿ ಅಷ್ಟೇ. ಆಫ್ ಮಾಡ್ಲಾ? ಯಾ, ಆಫ್ ಮಾಡಿ. ಓಕೆ, ಇಲ್ಲಿದೆ ನಿಮ್ಗೆ ಸರ್ವಿಂಗ್ ಬೌಲ್. ಹೆಲ್ಪ್ ಮಾಡ್ಲಾ? ಯಾ, ಒಂದು ನಿಮಿಷ. ಪರಿಮಳ ಅಂತೂ ತುಂಬಾ ಚೆನ್ನಾಗಿದೆ. ರುಚಿ ಹೇಗಿರುತ್ತೋ ಫಸ್ಟ್ ನೋಡ್ಬೇಕು. ಟೆಸ್ಟ್ ಅಂತೂ ಪಾಸ್ ಆಯ್ತು. ಇದು ಹೇಮಂತ್ ಹೆಗ್ಡೆ ಅವರದ್ದು ಗೊಜ್ಜಿನ ಆಂಬೋಡೆ ರೆಡಿ ಇದೆ. ಥ್ಯಾಂಕ್ ಯು. ಬಿಸಿ ಬಿಸಿಯಾದ ಗೊಜ್ಜಿನ ಆಂಬೋಡೆ ಸಿದ್ಧವಾಯ್ತು. ಗೊಜ್ಜಿನ ಆಂಬೋಡೆ ಬೇಕಾಗುವ ಸಾಮಗ್ರಿಗಳು: ಹುಣಸೆ ರಸ, ಉಪ್ಪು, ಬೆಲ್ಲ, ಕೊಬ್ಬರಿ ತುರಿ, ಒಣಮೆಣಸಿನಕಾಯಿ, ಆಂಬೋಡೆ, ತುಪ್ಪ ಮತ್ತು ಸಾಸಿವೆ. ಮಾಡುವ ವಿಧಾನ: ಬಾಣಲೆಗೆ ಹುಣಸೆ ರಸ, ಉಪ್ಪು, ಬೆಲ್ಲ, ರುಬ್ಬಿದ ಕೊಬ್ಬರಿ, ಒಣಮೆಣಸಿನಕಾಯಿ, ಸಾಸಿವೆ ಮಿಶ್ರಣ, ಆಂಬೋಡೆ, ತುಪ್ಪ ಹಾಕಿ ಬೇಯಿಸಿದ್ರೆ ಗೊಜ್ಜಿನ ಆಂಬೋಡೆ ಸವಿಯಲು ಸಿದ್ಧ.